ಕರ್ನಾಟಕದಲ್ಲಿರುವಂತ ಮುಸಲ್ಮಾನರು SDPI ಅನ್ನ ನಂಬ್ತಾರಾ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಸೊ ಹೀಗಾಗಿ ಇವತ್ತು ಅಬ್ದುಲ್ ರಜಾಕ್ ಅವರು ಬಹಳಷ್ಟು ಸರಿ ನಮ್ ಜೊತೆ ಡಿಸ್ಕಷನ್, ಇವ್ರು ಇವತ್ತು ಈ ಅವತಾರ ನೋಡಿ ನಾನೇ ಶಾಕ್ ಹೋದೆ. ಯಾಕಂದ್ರೆ ಯೂಶಲಿ ಅವ್ರು ಹಂಗಿರಲ್ಲ. ಹೌದು, ಹಂಗಿರಲ್ಲ ಅವರು. ಸೊ ಇವತ್ತು ಟೋಪಿ ಮತ್ತೆ ಆ ಶಾಲು ಎಲ್ಲ ಹಾಕೊಂಡಿದ್ದಾರೆ. ಬಿಕಾಸ್ ಅದೊಂದು ಸಂಕೇತ, ಧರ್ಮದ ಸಂಕೇತ ಮತ್ತು ಅದೊಂದು ಅಭಿಪ್ರಾಯ ಮೂಡಿಸುವ ನಿಟ್ಟಿನಲ್ಲಿ ನಾನು ನನ್ನ ಸಮುದಾಯವನ್ನ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರತೀಕವಾಗಿ, ದ್ಯೋತಕವಾಗಿ ಅವರು ಆ ಅಪೀರಿಯನ್ಸ್ ಅಲ್ಲಿ ಬಂದಿದ್ದಾರೆ. ಹೌದು. ಬಟ್ ಈಗಿರುವಂತಹ ಪಾಯಿಂಟ್ ಏನು ಅಂತಂದ್ರೆ, ಈಗ ಏನ್ ಇಬ್ಬರು ನಾಯಕರ ವಿರುದ್ಧ ಕ್ರಮ ಆಗಿದೆ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಇವರ ಅಷ್ಟೂ ಒಂದು ಹೇಳಿಕೆಗಳ ಸಾರಾಂಶ ಅಂತ ನನಗನ್ನಿಸ್ತಾ ಇದೆ. ಕರೆಕ್ಟ್. ಅದನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದರೆ ಬೆನ್ಮೂಳೆ ಇಲ್ಲದೆ ಇರುವಂತ ಪಕ್ಷ ಅಂತ ಡೆಫಿನೆಟ್ಲಿ ವಿಪಕ್ಷಗಳು ಮಾತಾಡ್ತವೆ. ಅದನ್ನ ಮಾಡುತ್ತಾ ಕಾಂಗ್ರೆಸ್ ಪಾರ್ಟಿ? ಮಾಡ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ತಿಂಗಳು ಅರಮನೆ ಮೈದಾನದಲ್ಲಿ ಎಲ್ಲಾ ಉಲ್ಮಾಗಳನ್ನ ಕರ್ಕೊಂಡ್ ಬಂದು ನಾವು ಪ್ರತಿಭಟನೆನೋ ಅಥವಾ ಸಮಾವೇಶನೋ ಅಥವಾ ಇನ್ನೊಂದೋ ಮತ್ತೊಂದೋ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.